ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ವರ್ಷವೊಂದು ಮುಗಿದು ಹೊಸ ವರ್ಷ ತೆರೆದುಕೊಂಡಿರುವಂತಹ ಈ ಹೊತ್ತು ಪ್ರತಿಯೊಬ್ಬರ ಬದುಕಿನಲ್ಲೂ ಕೂಡ ಹೊಸ ನಿರೀಕ್ಷೆ, ಹೊಸ ಭರವಸೆಯ ಸಂಭ್ರಮ ಇದೆ. ಹೊಸ ಸಂವತ್ಸರ ಅಂತಂದ್ರೇ ಒಂದು ಸಂಭ್ರಮ. ಈ ಸಂಭ್ರಮ ಹೇಗಿರುತ್ತೆ? 2026 ಏನು ಬದಲಾವಣೆಯನ್ನು ತರುತ್ತೆ? ಯಾವ ಸಂಖ್ಯೆಯವರಿಗೆ ಯಾವ ರೀತಿಯ ಅವಕಾಶಗಳು ಹೆಚ್ಚಾಗತ್ತೆ? ಯಾವ ಸಂಖ್ಯೆಯವರಿಗೆ ಪರಿವರ್ತನೆಯ ಪರ್ವ? ಯಾವ ಸಂಖ್ಯೆಯವರಿಗೆ ಆರ್ಥಿಕವಾಗಿ, ಉದ್ಯೋಗವಾಗಿ ಯಾವ ರೀತಿಯ ಬೆಳವಣಿಗೆ ಸಾಧ್ಯ? ಇದರ ಜೊತೆಗೆ ರಾಜ್ಯ, ರಾಷ್ಟ್ರ ಹಾಗೂ ರಾಜಕೀಯದಲ್ಲಿ ಏನೆಲ್ಲ ಪಲ್ಲಟಗಳ ಆಗತ್ತೆ ಅನ್ನೋದನ್ನ ಈ ವಿಶೇಷ ಕಾರ್ಯಕ್ರಮ ಸಂಖ್ಯಾ ಭವಿಷ್ಯ 2026ರಲ್ಲಿ ತಿಳಿಯೋಣ. 2026 ಅಂದ ತಕ್ಷಣ ಕಣ್ಣ ಮುಂದೆ ಬರೋದೇ ಸಂಖ್ಯೆ 2026. ಹಾಗಾದರೆ ಈ 2026 ಅದರ ಭವಿಷ್ಯ ಏನು ಅನ್ನೋದನ್ನ ತಿಳಿಯೋಣ. ಅದನ್ನು ತಿಳಿಸ್ಕೊಡ್ತಾರೆ ಖ್ಯಾತ ಸಂಖ್ಯಾಶಾಸ್ತ್ರಜ್ಞರಾದಂತಹ ನಾಗರಾಜ್ ಅವರು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ನಾಗರಾಜ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸುವರ್ಣ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಮತ್ತು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹಾಗೆ ಮತ್ತೋರ್ವ ಸಂಖ್ಯಾಶಾಸ್ತ್ರಜ್ಞರಾದಂತಹ ವಿದ್ವಾನ್ ಮೂಗೂರು ಮಧು ದೀಕ್ಷಿತ್ ಅವರಿದ್ದಾರೆ. ಮಧು ದೀಕ್ಷಿತ್ ಅವರೇ, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಮ್ಮ. ಸಮಸ್ತ ಸುವರ್ಣ ನ್ಯೂಸ್ ವಾಹಿನಿ ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು ಮತ್ತು ಕ್ಯಾಲೆಂಡರ್ ವರ್ಷ 2026 ಇಡೀ ವರ್ಷ ನಿಮಗೆ ಅತ್ಯಂತ ಶುಭದಾಯಕವಾಗಿರಲಿ, ಲಾಭದಾಯಕವಾಗಿರಲಿ ಮತ್ತು ನೀವು ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಪ್ರಾಪ್ತಿಯಾಗಲಿ. ಸಂಖ್ಯಾಶಾಸ್ತ್ರಜ್ಞರು ಅಂತಂದರೆ ಸಂಖ್ಯೆಗಳು ಯಾವ ರೀತಿ ಯಾರ್ಯಾರಿಗೆ ಹೋಲಿಕೆ ಆಗುತ್ತೆ ಅನ್ನುವಂತಹ ಒಂದು ಪ್ರಶ್ನೆ ಸಹಜ. ಸೊ ಅದ್ರ ಬಗ್ಗೆ ಮಾತನಾಡೋಣ. ಇದರ ಜೊತೆಗೆ 2026 ಸಂಖ್ಯಾಶಾಸ್ತ್ರ ಏನು ಹೇಳುತ್ತೆ ಈ ವರ್ಷದ ಬಗ್ಗೆ? 2026ನೇ ಇಸ್ವಿ ಅಂದರೆ ಎಲ್ಲ ಸೇರಿದರೆ ಸಂಖ್ಯೆ 1 ಬರುತ್ತೆ. ಸಂಖ್ಯೆ 1 ರವಿಗ್ರಹವನ್ನು ಪ್ರತಿನಿಧಿಸುತ್ತೆ. ಸೊ ರವಿಗ್ರಹ ಅಂದರೆ ರಾಜ, ಧರ್ಮ, ದೇಶವನ್ನು ಆಳೋದು, ಉನ್ನತ ಅಧಿಕಾರಿಗಳು, ಹೊಸ ಉದ್ಯೋಗ ಸ್ಟಾರ್ಟ್ ಮಾಡೋದು, ಸ್ಟಾರ್ಟಪ್ಗಳನ್ನು ಮಾಡೋದು ಮತ್ತು ಹೀಗೆ ಬೇರೆ ಬೇರೆ ವಿಷಯಗಳು ರಾಜಕೀಯವಾಗಿ ದೇಶಕ್ಕಾಗಿ ಬರುತ್ತೆ. ಪರ್ಸ್ನಲ್ಲಾಗಿ ಹೋಗ್ಬೇಕಂದ್ರೆ, ವೈಯಕ್ತಿಕವಾಗಿ ಹೋಗ್ಬೇಕಂದ್ರೆ ರವಿ ಹೃದಯ, ಒಂದು ಕಮಾಂಡ್ನೆಸ್ ಅಂತ ಬರೋದು ಮನುಷ್ಯನಿಗೆ. ಅದಾದ ನಂತರ ಮನುಷ್ಯನ ದೇಹದಲ್ಲಿ ಉಷ್ಣತೆ ಅದ್ರ ಮೇಲೆ ಬರುತ್ತೆ. ಪ್ರಕೃತಿ ಮೇಲೆ ಹೋಗಬೇಕಂತಂದರೆ ತುಂಬ ಹೀಟ್, ಉಷ್ಣಾಂಶ ಇರುತ್ತೆ ಪ್ರಕೃತಿಯಲ್ಲಿ. ನಾವೇನು ಸಮ್ಮರ್ ಸೀಸನ್ ತೊಗೋತೀವಿ ಅದರ ಮೇಲೆ ಹೋಗುತ್ತೆ. ಸೊ 2026ನೇ ಇಸ್ವಿ ದೇಶದ ಮೇಲೆ, ಆಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ, ವೈಯಕ್ತಿಕ ಮಟ್ಟದಲ್ಲೂ ಮತ್ತು ಇಂಡಿಯಾದಲ್ಲಿ ತುಂಬ ಆ್ಯಕ್ಟಿವಿಟೀಸ್ ಇರುತ್ತೆ. ಬಿಸ್ನೆಸ್ ಆಯಿತು, ಸ್ಪೋರ್ಟ್ಸ್ ಆಯಿತು, ಎಂಟರ್ಟೈನ್ಮೆಂಟ್ ಆಯಿತು, ಈ ಎಲ್ಲ ಒಂದು ವಿಷಯಗಳ ಮೇಲೆ ತುಂಬ ಪ್ರಭಾವವನ್ನು ಬೀಳುತ್ತೆ. ಮಿಕ್ಸ್ ರಿಸಲ್ಟ್ ಇರುತ್ತೆ. ಜನರಲಿ ಹಾಗೆ ನೋಡಬೇಕಂದ್ರೆ 75% ಚೆನ್ನಾಗಿರುತ್ತೆ ಅಂತ ನಾವು ಹೇಳ್ಬೋದು. ಈಗ ನಾಗರಾಜ್ ಅವರು ಒಂದು ಖುಷಿಯ ವಿಷಯ ಹೇಳಿದ್ರು, ಎಲ್ರಿಗೂ ಚೆನ್ನಾಗಿರುತ್ತೆ ಅಂತ. ಸೊ ತಾವೇನು ಹೇಳ್ತೀರಿ? 2026 ಈ ಸಂಖ್ಯೆ ಯಾವ ಗ್ರಹವನ್ನು ಸೂಚಿಸುತ್ತೆ? ಏನು ಫಲ? 2026 ಅಂತ ಬಂದಾಗ ಈ ವರ್ಷದ ರೂಲಿಂಗ್ ಪ್ಲಾನೆಟ್ ಅಂದರೆ ಈ ವರ್ಷ ಆಡಳಿತ ಮಾಡುವಂತಹ ನಂಬರ್ ಯಾವುದು ಅಂದರೆ ನಂಬರ್ 1 ಮತ್ತು ಈ ನಂಬರ್ಗೆ ಸಂಬಂಧಪಟ್ಟಂಥ ಗ್ರಹ ರವಿ. ಸೂರ್ಯ ಅಂದರೆ ರಾಜ, ಆಜ್ಞೆಯನ್ನು ಮಾಡುವಂಥವನು. ಇಲ್ಲಿ ನಮಗೆ ಜ್ಯೋತಿಷ್ಯದಲ್ಲಿ ಕೂಡ ಇದ್ರ ಬಗ್ಗೆ ಭಾಳ ಚೆನ್ನಾಗಿ ಹೇಳುತ್ತೆ. ನಮ್ಮಲ್ಲಿ ನವನಾಯಕರು ಅಂತ ಬರ್ತದೆ. ಆ ನವನಾಯಕರ ಫಲವನ್ನು ಹೇಳುವಾಗ ಆ ವರ್ಷದ ರಾಜ ಇದ್ದರೆ ಹೇಗಿರುತ್ತೆ ಅಂತ. ಅದೇ ರೀತಿ ಈ ವರ್ಷ ನಮಗೆ ನ್ಯೂಮರಾಲಜಿಕಲಿ ನಂಬರ್ ತುಂಬ ವೈಬ್ರೇಷನನ್ನು, ತರಂಗಗಳನ್ನು ಸೃಷ್ಟಿ ಮಾಡೋದ್ರಿಂದ ಪ್ರತಿನಿತ್ಯ ಆ ನಂಬರ್ಗಳನ್ನು ಪ್ರತಿ ಹಂತದಲ್ಲೂ, ಅದು ಟೈಮ್ ನೋಡೋದಿರ್ಬೋದು ಅಥವಾ ಪ್ರತಿದಿನದ ಕ್ಯಾಲೆಂಡರ್ ನೋಡೋದಿರ್ಬೋದು, ಎಲ್ಲ ಸಮಯದಲ್ಲೂ ಕೂಡ ಈ ನಂಬರನ್ನು ನಾವು ಹೆಚ್ಚು ಬಳಸೋದ್ರಿಂದ ಆ ನಂಬರ್ ಕೂಡ ನಮಗೆ ಒಂದಷ್ಟು ಫಲಗಳನ್ನು ನೀಡ್ತದೆ. ಇಲ್ಲಿ ಒಂದು ಕಡೆ ಹೇಳ್ತಾನೆ, ಸೂರ್ಯನ್ ರೂಪೇ ಅಲ್ಪ ಫಲಾಶ್ಚ ಮೇಘಾಃ ಅಲ್ಪಂ ಪಯೋಘೋಷೋ ಜನೇಶು ಪೀಡಃ ಅಲ್ಪಂ ಸುಧಾನ್ಯಂ ಫಲಮಲ್ಲ ವೃಕ್ಷೋರಾಗ್ನಿ ಬಾಧನಿಧನಂ ನೃಪಾಣಂ ಅಂತ. ಅಂದರೆ ಯಾವೆಲ್ಲ ಕೆಂಪು ಧಾನ್ಯಗಳಿದೆಯೋ ಆ ಕೆಂಪು ಧಾನ್ಯಗಳನ್ನು ಬಿಟ್ಟು ಬೇರೆ ಯಾವ ಧಾನ್ಯಗಳು ಕೂಡ ಈ ಸರಿ ಅಷ್ಟೊಂದು ಚೆನ್ನಾಗಿ ಬೆಳೆ ಆಗೋದಿಲ್ಲ. ಅದು ರೈತರಿಗೆ ತೊಂದರೆ ಕೊಡುತ್ತೆ. ಅದೇ ರೀತಿ
ಬಳ್ಳಿ, ಪುಷ್ಪ, ಗಿಡಗಳು ಅಂತ ಏನು ಹೇಳ್ತೀವಿ ಅದ್ಯಾವುದು ಕೂಡ ತುಂಬ ವೃಷ್ಟಿಯಾಗಿ ಫಲವನ್ನು ಕೊಡೋದಿಲ್ಲ, ಅಷ್ಟೊಂದು ಕೊಡೋದಿಲ್ಲ. ಅದೇ ರೀತಿ ಮನುಷ್ಯರಿಗೆ, ಪ್ರಾಣಿಗಳಿಗೆ, ಹಸುಗಳಿಗೆ ಇದು ರೋಗ ಭೀತಿಯನ್ನು ಉಂಟು ಮಾಡುವಂತಹ ನಂಬರ್ ಇದು. ಅಂದರೆ ಆರೋಗ್ಯದ ಸಮಸ್ಯೆಗಳು ಜಾಸ್ತಿ ಆಗ್ತದೆ. ಯಾರೆಲ್ಲ ಪರ್ಸ್ನಲ್ ಆಗಿ ಹಸು ಸಾಗಾಣಿಕೆ ಮಾಡ್ತಿರ್ತಾರೆ, ಅಂದರೆ ಹಸು ಸಾಕ್ತಾ ಇರ್ತಾರೆ, ಪ್ರಾಣಿಗಳನ್ನು ಸಾಕ್ತಾ ಇರ್ತಾರೆ, ಇಂಥವ್ರಿಗೆಲ್ಲ ಈ ವರ್ಷ ಸ್ವಲ್ಪ ತೊಂದರೆಗಳನ್ನು ಅವರು ಅನುಭವಿಸ್ಬೇಕಾಗ್ತದೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಏನಾಗ್ತದೆ ಅಂದರೆ ಅಗ್ನಿ ಅವಘಡಗಳು ಈ ವರ್ಷ ಸ್ವಲ್ಪ ಸಂಭವಿಸುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರಾಬ್ಲಮ್ ಏನಂದರೆ ಈ ವರ್ಷ ರೂಲ್ ಮಾಡ್ತಾ ಇರುವಂಥ ನಂಬರ್ 1 ಅವನು ರಾಜ. ಈಗೋ ಕ್ಲಾಶಸ್ ಜಾಸ್ತಿ ಆಗುತ್ತೆ. ಅಂದರೆ ಒಬ್ಬರೊಬ್ಬರು ಎಲ್ಲರೂ ನಾನು ಯಾವಾಗಲೂ ಕಾಂಪ್ರಮೈಸ್ ಆದಾಗ ಲೈಫ್ ಚೆನ್ನಾಗಿರುತ್ತೆ. ಯಾವಾಗ ನಾವು ಕಾಂಪ್ರಮೈಸ್ ಆಗಲ್ಲ, ಯಾವಾಗಲೂ ನಾನು ಅನ್ನೋದು ಬಂದ್ಬಿಡುತ್ತೋ ಅಲ್ಲಿ ಸಮಸ್ಯೆಗಳು ಜಾಸ್ತಿ ಆಗ್ತದೆ. ಅದರಿಂದ ಈ ಸಾರಿ ಏನಾಗುತ್ತೆ, ಅಧಿಕಾರಿಗಳು ಮತ್ತು ದೇಶದ ನಾಯಕರುಗಳು ಇವರೆಲ್ಲರೂ ಕೂಡ ತಮ್ಮ ತಮ್ಮ ಈಗೋ ಕ್ಲಾಶಸ್ಸಿಂದ ಒಂದಷ್ಟು ಸಮಸ್ಯೆಗಳನ್ನು ಮಾಡ್ಕೋತಾರೆ. ಕೆಲಸ ಕಾರ್ಯಗಳು ಅವರವರ ಈಗೋ ಕ್ಲಾಶಸ್ಸಿಂದ ಕೆಲಸ ಕಾರ್ಯಗಳು ಸಮೃದ್ಧಿಯಾಗಿ ಈ ವರ್ಷ ಆಗೋದಿಲ್ಲ. ರವಿ ಎಷ್ಟು ಶುಭ ಫಲವನ್ನು ಕೊಡ್ತಾನೋ, ರಾಜ ಎಷ್ಟು ಒಳ್ಳೆಯದನ್ನು ಮಾಡ್ತಾನೋ, ಸೇಮ್ ಟೈಮಲ್ಲಿ ರಾಜನ ಮಾತುಗಳನ್ನು ಅಧಿಕಾರಿಗಳು ಕೂಡ ಕೇಳಬೇಕಾಗತ್ತೆ. ಯಾವಾಗ ಅಧಿಕಾರಿಗಳು ಇಲ್ಲ ನೀನು ಹೆಚ್ಚು ನಾನು ಹೆಚ್ಚು, ನಾನು ಅವ್ರು ಹೇಳಿದ್ದು ಯಾಕೆ ಮಾಡಲಿ, ನೀನು ನಾನೇ ಕೇಳಿದ್ಲಿ ಮಾಡಲಿ ಅನ್ನುವಂಥ ವಿಷಯಗಳು ಬರ್ತದೋ ಆಗ ಸಮಸ್ಯೆಗಳಾಗುತ್ತೆ. ಸಾಮಾನ್ಯವಾಗಿ ಈ 9 ಗ್ರಹಗಳು ಶುಭ ಗ್ರಹಗಳು ಮತ್ತು ಅಶುಭ ಗ್ರಹಗಳು ಅಂತ. ಬುಧ, ಗುರು, ಶುಕ್ರ ಗ್ರಹಗಳನ್ನು ಶುಭ ಗ್ರಹಗಳು ಅಂತ ನಾವು ಕರೆದ್ರೆ, ರವಿ, ಕುಜ, ರಾಹು, ಕೇತುಗಳನ್ನು ಅಶುಭ ಗ್ರಹಗಳು ಅಂತ ಕರಿತೀವಿ. ಅದರಲ್ಲೂ ಎಕ್ಸ್ಪೆಷಲಿ ಈ ಕುಜ ಮತ್ತು ರವಿ ಗ್ರಹವನ್ನು ಅಗ್ನಿಗ್ರಹ ಅಂತ ಕರಿತೀವಿ. ಈ ಗ್ರಹಗಳು ಯಾವಾಗಲೂ ಕೂಡ ಕೋಪ, ಉದ್ರೇಕ, ಶಾರ್ಟ್ ಟೆಂಪರನ್ನು ನೀಡ್ತಾರೆ. ಅದರಿಂದ ದೇಶ ಅಂತ ಬಂದಾಗ ನೋಡಿ, ಭಾರತ ಅಥವಾ ಇಂಡಿಯಾ ಅಂತ ಬಂದರೆ ನಂಬರ್ 3, ಈ ಸರಿ 1. ಬಟ್ ಈ ಸರಿ ನಮ್ಮ ಭಾರತ ಮಟ್ಟಕ್ಕೆ ನಾವು ಮಾತಾಡೋದಾದರೆ ತುಂಬ ಸ್ಪಿರಿಚುಯಾಲಿಟಿ ಜಾಸ್ತಿ ಆಗ್ತದೆ. ಆಧ್ಯಾತ್ಮ ಕ್ಷೇತ್ರಗಳು ತುಂಬ ಅಭಿವೃದ್ಧಿ ಆಗ್ತದೆ, ಪುಣ್ಯಕ್ಷೇತ್ರಗಳು ತುಂಬ ಅಭಿವೃದ್ಧಿ ಆಗ್ತದೆ, ಪುಣ್ಯಕ್ಷೇತ್ರಗಳಿಗೆ ನಡ್ಕೊಳ್ಳುವಂಥದ್ದು ಜಾಸ್ತಿ ಆಗ್ತದೆ. ಯಾಕಂದರೆ ಇಲ್ಲಿ ಎಕ್ಸ್ಪ್ರೆಷನ್ ನಂಬರ್, ನಮ್ಮ ದೇಶದ ಎಕ್ಸ್ಪ್ರೆಷನ್ ನಂಬರ್ ಅಂತ ಬಂದಾಗ 3 ಅಂತ ಬಂದಾಗ ರವಿ ಆತ್ಮಕಾರಕನಾಗ್ತಾನೆ, ಅವನು ಜ್ಞಾನಕಾರಕ ಮತ್ತು ಆಧ್ಯಾತ್ಮ ಗ್ರಹ ಆಗ್ತಾನೆ. ಅದರಿಂದ ಪ್ರತಿಯೊಬ್ಬ ಜನರಲ್ಲಿ ಅಯ್ಯೋ ನನಗೆ ತುಂಬ ಸಮಸ್ಯೆಗಳಾಗ್ತಾ ಇದೆಯಪ್ಪ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಡೋಣ, ಅಯ್ಯೋ ಈ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಬಂದ್ಬಿಡೋಣ, ಇಲ್ಲಿ ಹೋಗ್ಬಿಟ್ಟು ಬಂದ್ರೆ ನನಗೆ ಒಳ್ಳೇದಾಗುತ್ತೆ. ಅಧ್ಯಾತ್ಮದ ಕಡೆಗೆ ಸ್ವಲ್ಪ ಜಾಸ್ತಿ ಸೆಳೆತ ಆಗುತ್ತೆ, ಕ್ಷೇತ್ರ ದರ್ಶನಗಳನ್ನ ಜಾಸ್ತಿ ಮಾಡುವಂಥದ್ದು ಇರುತ್ತೆ. ಆದ್ರೆ ದೇಶದ ಮಟ್ಟದಲ್ಲಿ ಹೇಳಿದ್ರೆ ಇನ್ನೊಂದು ಪ್ರಾಬ್ಲಮ್ ಇದೆ. ದೇಶಗಳ ನಡುವೆ ಈಗೋ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಈಗ ದೀಕ್ಷಿತ್ ಅವರೇ ಹೇಳಿದ್ರು, ರವಿ ಉಗ್ರ ಗ್ರಹ, ಸೂರ್ಯನಿಂದ ಅಗ್ನಿ ಅವಘಡಗಳು ಜಾಸ್ತಿ ಆಗತ್ತೆ ಅಂತ. ಸೊ ತಾವೇನು ಹೇಳ್ತೀರಿ, ಈ ಸಂಖ್ಯೆಯನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಯಾವ ರೀತಿಯ ಅಗ್ನಿ ಅವಘಡಗಳು ನಿರೀಕ್ಷೆ ಮಾಡಬಹುದು? ಈ ವರ್ಷ ನೀವು ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರಲ್ಲಿ ಈವನ್ ರೀಸೆಂಟ್ಲಿನೂ ನೋಡಿದರೆ ಎಷ್ಟು ಅಗ್ನಿ ಅವಘಡಗಳು ನಡೆದಿವೆ. ವರ್ಷಾಂತ್ಯ ಸಮೀಪ ಬಂದಾಗ ಅಗ್ನಿ ಅವಘಡಗಳು, ಯಾಕಂದರೆ ಮಂಗಳ ಗ್ರಹ ಆ ವರ್ಷದ ಅಧಿಪತಿ, 2025ರ ಅಧಿಪತಿ. ಹಾಗೇನೆ 2026 ಸುತ್ತನೂ ರವಿ ಗ್ರಹ ಅಧಿಪತಿ, ಅದು ಉಷ್ಣ ಗ್ರಹನೇ. ಪೂರ್ವಾರ್ಧ ಇಲ್ಲ ಉತ್ತರಾರ್ಧ ಅಂದರೆ ಸ್ಟಾರ್ಟಿಂಗ್ ಜನವರಿ, ಫೆಬ್ರವರಿ, ಮಾರ್ಚಲ್ಲೋ ಅಥವಾ ನವಂಬರ್, ಡಿಸೆಂಬರ್ ಟೈಮಲ್ಲೂ ಅಗ್ನಿ ಅವಘಡಗಳು ಪ್ರಕೃತಿದತ್ತವಾಗಿ ಜಾಸ್ತಿ ಆಗುತ್ತೆ. ಒಂದನೇದು. ಎರಡನೇದು ಹೇಗೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಬಿಸಿಲಿನಿಂದ ಕಾಡ್ಗಿಚ್ಚು ಹರಡೋದು. ಕ್ಯಾಲಿಫೋರ್ನಿಯಾ ಸ್ಟೇಟ್ಸಲ್ಲಿ, ಆಸ್ಟ್ರೇಲಿಯಾದಲ್ಲಿ ಒಂದಷ್ಟು ಪ್ರಾಂತ್ಯದಲ್ಲಿ ಯಾವಾಗಲೂ ಕಾಳ್ಗಿಚ್ಚು ಜಾಸ್ತಿ ಹರಿದಾಡ್ತಾ ಇರುತ್ತೆ. ಅದು ಒಂಥರ ಅಗ್ನಿ ಅವಘಡ ಪ್ರಕೃತಿದತ್ತವಾಗಿ. ಎರಡನೇದಾಗಿ ಮನೆಯಲ್ಲಿ ಅಥವಾ ಒಂದು ಊರಿನಲ್ಲಿ ಅಗ್ನಿ ಅನಾಹುತ ನಡೀತು, ಯಾವುದೋ ಜಾತ್ರೆ ನಡಿಬೇಕಾರೋ ಅಥವಾ ಯಾವುದೋ ಒಂದು ಫ್ಯಾಕ್ಟ್ರಿ ಅಗ್ನಿ ಅವಘಡ ನಡೀತು, ಇಂಥವು ಬಿಸ್ನೆಸ್ ರಿಲೇಟೆಡ್ ಏನು ಏರಿಯಾಸ್ ಇರುತ್ತವೆ ಅಲ್ಲಿ ಅಗ್ನಿ ಅವಘಡಗಳು ಸೆಪ್ಟೆಂಬರ್, ಅಕ್ಟೋಬರಲ್ಲಿ, ಈ ವರ್ಷ ಸೆಪ್ಟೆಂಬರ್ ಮತ್ತು ಅಕ್ಟೋಬರಲ್ಲಿ ನಡೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ದೀಕ್ಷಿತ್ರೆ, ತಾವು ಆಗಲೇ ಹೇಳಿದ್ರಿ, ಒಂದು ರವಿ ಸಂಖ್ಯೆ ರವಿ ಗ್ರಹವನ್ನು ಸೂಚಿಸುತ್ತೆ. ಸೊ ರವಿ ಅಂತಂದರೆ ರಾಜ ಅಧಿಕಾರಿಗಳ ಮಾತು ಕೇಳಲ್ಲ. ನಾವು ದೇಶಕ್ಕೆ ಆಮೇಲೆ ಹೋಗೋಣ, ರಾಜ್ಯದ ಬಗ್ಗೆ ಮಾತಾಡೋಣ. ನಮ್ಮ ರಾಜ್ಯದಲ್ಲಿ ರಾಜನ ಸ್ಥಾನದಲ್ಲಿದ್ದಂತಹ ವ್ಯಕ್ತಿಗಳು ಯಾವ ರೀತಿಯ ಒಂದು ಕಿತ್ತಾಟದಲ್ಲಿದ್ದಾರೆ, ಅದು ಮೇಲ್ನೋಟಕ್ಕೆ ಅಲ್ಲದೆ ಹೋದರೂ ಕೂಡ ಒಳಭಾಗದಲ್ಲಿ ಅಂತೂ ದೊಡ್ಡ ಮಟ್ಟದಲ್ಲಿದೆ ಕುರ್ಚಿ ಸಂಘರ್ಷ. ಸೊ ಇದನ್ನು ಹೇಗೆ ನೋಡ್ತೀರಿ? 2026ಕ್ಕೆ ಏನಾಗಬಹುದು ರಾಜ್ಯ ರಾಜಕೀಯದಲ್ಲಿ? ರಾಜ್ಯ ರಾಜಕಾರಣ ಅಂತ ಬಂದಾಗ ಇಲ್ಲಿ ಪ್ರಮುಖವಾಗಿ ಇಬ್ಬರು ಒಂದೇ ನಾಣ್ಯದ ಎರಡು ಮುಖದ ರೀತಿ ಈಗ ನಮ್ಗೆ ಕಾಣಿಸ್ತಾ ಇರುವಂಥವ್ರು, ಒಬ್ಬರು ನಮ್ಮ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಅವರು, ಮತ್ತೊಬ್ಬರು DK ಶಿವಕುಮಾರ್ ಅವರು. ಈಗ ರಾಜ್ಯದ ಬಗ್ಗೆ ನಾವು ನೋಡಬೇಕು ಅಂತಂದರೆ ಇಲ್ಲಿ ಮೊದಲನೇದಾಗಿ ರಾಜನ ಬಗ್ಗೆ ನಾವು ನೋಡಬೇಕಾಗ್ತದೆ. ನೋಡಿ, ರಾಜನ ಬಗ್ಗೆ ನೋಡುವಂಥ ಸಂದರ್ಭದಲ್ಲಿ ಈ ವರ್ಷ ಎಷ್ಟು ಇಂಟ್ರೆಸ್ಟಿಂಗ್ ಅಂದರೆ 2026
ನೋಡಿ, ಈಗ ಪ್ರೆಸೆಂಟ್ ಇರುವಂತಹ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು, ಇವ್ರದ್ದು ಎಕ್ಸ್ಪ್ರೆಷನ್ ನಂಬರ್ ಬಂದು 1, ವರ್ಷದ ನಂಬರ್ ಕೂಡ 1, ಅಂದರೆ ಪರ್ಸ್ನಲ್ ಇಯರ್ ನಂಬರ್ ಅಂತ ನಾವು ಕರಿತೀವಿ. ಅಂದರೆ ಈ ವರ್ಷ 2026 ಬಂದು 1. ಎರಡನೇದಾಗಿ ಬಂದು 3, ನನಗೆ ಗೊತ್ತಿಲ್ಲ ಇದು ಕರೆಕ್ಟೋ ಇಲ್ವೋ ಅಂತ, ಯಾಕಂದರೆ ಅವರು ಕೆಲವು ಸರಿ ಮಾಧ್ಯಮದಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಸ್ಕೂಲಿಗೆ ಸೇರಿಸಿರೋ ಡೇಟ್ ಆಫ್ ಬರ್ತ್ ಬೇರೆ ನಂದು ಅಂತೆಲ್ಲ ಹೇಳ್ತಿದ್ರು. ಹಾಗೆ ಅವ್ರು ಕೊಟ್ಟಿರೋ ಪ್ರಕಾರ 3, 8 ಅಂತೇಳಿ ಸಾರ್ವಜನಿಕವಾಗಿ ಇರುವಂಥ ನಂಬರ್ ಬಳಸ್ತಾ ಇರುವಂಥದ್ದು. ನಂಬರ್ 3 ಬಂದು ಅವ್ರದ್ದು ಬರ್ತ್ ನಂಬರ್. ಇದಕ್ಕೆ ಪರ್ಸ್ನಲ್ ಇಯರ್ ನಂಬರ್ ಬಂದು 3 ಆಗ್ತಾ ಇದೆ. ಈ ಪರ್ಸ್ನಲ್ ಇಯರ್ಗೂ ವರ್ಷದ ನಂಬರ್ಗೂ ಭಾಳ ವ್ಯತ್ಯಾಸ ಇದೆ. ಇದನ್ನು ಭಾಳ ಮುಖ್ಯವಾಗಿ ತಿಳ್ಕೊಬೇಕಾಗ್ತದೆ. ಯಾಕಂದರೆ ಪರ್ಸ್ನಲ್ ಇಯರ್ ಅಂತ ಬಂದಾಗ ನಾವೇನು ಮಾಡ್ತೀವಿ, ಅವ್ರು ಹುಟ್ಟಿರುವಂಥ ಡೇಟು, ಅವ್ರು ಹುಟ್ಟಿರುವಂಥ ಮಂತು, ಅದರ ಜೊತೆಗೆ ಈ ವರ್ಷದ 2026ನ ಆ್ಯಡ್ ಮಾಡಿದಾಗ ಪರ್ಸ್ನಲ್ ಇಯರ್ ನಂಬರ್ ಅಂತ ಸಿಗುತ್ತೆ. ಆಮೇಲೆ 3 ಹೇಳಿದ್ರಿ, ಗುರು ಸಂಖ್ಯೆ. ಹೌದು, ಗುರು ಸಂಖ್ಯೆ. ಅದರಿಂದ ಇಲ್ಲೇನಾಗ್ತಾ ಇದೆ, ಈಸಿಯಾಗಿ ಬಿಟ್ಕೊಡುವಂಥದ್ದಿಲ್ಲ. ನಾಗರಾಜ್ ಅವ್ರು ನೀವೇನು ಆ್ಯಡ್ ಮಾಡಬಹುದು ಇದಕ್ಕೆ? ಯಾಕಂತಂದ್ರೆ ಹೇಳಿದ್ರು, ರಾಜ ಈಗಿರುವಂತಹ ರಾಜ್ಯ ತನ್ನ ಸ್ಥಾನವನ್ನ ಬಿಟ್ಕೊಡೋ ಸಾಧ್ಯತೆಗಳು ತೀರಾ ಕಮ್ಮಿ, ಸಾಧ್ಯ ಇಲ್ಲ ಅಂತ. ತಾವೇನು ಹೇಳ್ತೀರಿ ನಂಬರ್ಸ್ ನೋಡಿದಂತಹ ಸಂದರ್ಭದಲ್ಲಿ? DK ಶಿವಕುಮಾರ್ ಅವರಿಗೆ ಜೂನ್ ಇಲ್ಲ ಜುಲೈ ತನಕ ಸಮಯ ಒಳ್ಳೆಯದಿದೆ. ಹಾಗೆ ಸಿದ್ದರಾಮಯ್ಯ ಅವರಿಗೆ ಈ ವರ್ಷ ಜೂನ್ ಇಲ್ಲ ಜುಲೈ ತನಕ ಅಷ್ಟಕ್ಕಷ್ಟೇ ಇದೆ. ನಂತರ ಅವ್ರಿಗೆ ಒಂಥರ ಶೀಲ್ಡ್ ಇದ್ದಂಗೆ, ಅವರ ಸಂಖ್ಯಾಬಲ ಏನಿದೆ ಅವ್ರಿಗೆ ಅದು ಸಂಖ್ಯಾಬಲನೇ ಅವ್ರಿಗೆ ಶೀಲ್ಡ್ ಇದ್ದಂಗೆ ಆಗುತ್ತೆ. ಸಿದ್ದರಾಮಯ್ಯ ಜುಲೈ ಆದಮೇಲೆ ಶೀಲ್ಡ್ ಆಗುತ್ತೆ. ಜುಲೈ ಆದಮೇಲೆ ಅಲ್ಲಿ ತನಕ ಸ್ವಲ್ಪ ಫ್ಲಕ್ಚುಯೇಷನ್ ಇದೆ. ಏನಕ್ಕೆ ಅಂತಂದರೆ ನೋಡಿ, ಯಾವಾಗಲೂ ರವಿಗೆ ಸಪೋರ್ಟಿವ್ ಆಗಿರೋದು, ಅಧಿಕಾರಕ್ಕೆ ಕೆಲಸ ಮಾಡೋದು, ಸೈಕಾಲಜಿಕಲಿ ಒಂದು ಇಂಪ್ರೆಷನ್ ಕೊಡೋದು ನಂಬರ್ 4 ರವಿಗೆ ಸಂಖ್ಯಾಶಾಸ್ತ್ರ ಪ್ರಕಾರ, ರಾಹುವಿನ ಸಂಖ್ಯೆ. ಇದು DK ಶಿವಕುಮಾರ್ ಅವರು 15ನೇ ತಾರೀಕು, ಆದರೆ ಅವರ ನಾಮಬಲನೇ ತುಂಬ ಪವರ್ಫುಲ್ ಇದೆ ಸೈಕಾಲಜಿಕಲಿ. ಒಂದು ಗೌರ್ಮೆಂಟ್ ಫಾರ್ಮ್ ಮಾಡಬೇಕಾದ್ರೆ MLAಗಳು, MP ಗಳು ಅಥವಾ ಪಬ್ಲಿಕ್ನಲ್ಲಿ ಯಾರ ಹೆಸರಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಹೊರತು ಸಂಖ್ಯಾಬಲ ಅಲ್ಲಿ ರೋಲ್ ಪ್ಲೇ ಆಗಲ್ಲ. ಎಲ್ಲೇ ಮಾಧ್ಯಮದಲ್ಲ ಅಥವಾ ಯಾರಾದರೂ ಹೆಸರ ಮೇಲೆ ನಡೆಯುತ್ತೆ. ಸಿದ್ದರಾಮಯ್ಯನವರಿಗೆ ಗೌರ್ಮೆಂಟ್ ಫಾರ್ಮ್ ಮಾಡಬೇಕಾದ್ರೆ DK ಶಿವಕುಮಾರ್ ಅನ್ನೊಂದು ಮಹಾನ್ ಬಲ ಇತ್ತು. ಈಗ ಅದೇ ಬಲ ಆ ಮುಖ್ಯಮಂತ್ರಿ ಗಾದಿಗೆ ಹೋಗ್ತಾ ಇದೆ ಅನ್ನಬೇಕಾದ್ರೆ ಎಷ್ಟು ಈಗ ಸದ್ಯ ರಾಜಕೀಯ ಪರಿಸ್ಥಿತಿ ಹೇಗೆ ಉಥಲ್ ಆಗ್ತಾ ಇದೆ ನೋಡಿ. ಏನಕ್ಕೆ ಅಂದರೆ ಅವರ ನಾಮಬಲ. DK ಶಿವಕುಮಾರ್ ಅವರಿಗೆ ಟಿಲ್ ಜೂನ್ ತನಕ ತುಂಬ ಚೆನ್ನಾಗಿದೆ, ಆಮೇಲೆ ಅವ್ರಿಗೆ ಆಗಲ್ಲ, ತುಂಬ ಕಷ್ಟ ಸಾಧ್ಯ ಮುಖ್ಯಮಂತ್ರಿ ಗಾದಿ. ದೀಕ್ಷಿತ್ ಅವರೇ, DK ಶಿವಕುಮಾರ್ ಅವ್ರ ಬಗ್ಗೆ ಏನು ಹೇಳ್ತಾ ಇದೆ ಸಂಖ್ಯಾಶಾಸ್ತ್ರ? DK ಶಿವಕುಮಾರ್ ಅವ್ರದ್ದು ಎಕ್ಸ್ಪ್ರೆಷನ್ ನಂಬರ್ 1, ಅಂದರೆ ಆ ಇಡೀ ನೇಮ್ ನಂಬರ್ನ ಟೋಟಲ್ ಮಾಡಿದಾಗ 1 ಬರುತ್ತೆ. ಸೇಮ್ ಸಿದ್ದರಾಮಯ್ಯ ಅವ್ರಿಗೂ 1, ಇವ್ರಿಗೂ 1, ಬಿಟ್ಕೊಡುವಂಥದ್ದಿಲ್ಲ. ಮತ್ತು ಇವರಿಬ್ಬರು ನೋಡಿ, ನನಗೆ ಖುಷಿಯಾಗೋದೇನೆಂದರೆ ಕೆಲವು ಸರಿ ಎಕ್ಸ್ಪ್ರೆಷನ್ ನಂಬರ್ಸು, ನ್ಯೂಮರಾಲಜಿಕಲಿ ನಂಬರ್ಸು, ಜಾತಕಗಳು ಎಷ್ಟು ಚೆನ್ನಾಗಿ ವ್ಯಕ್ತಿತ್ವವನ್ನು ತೋರಿಸುತ್ತೆ ಅಂದರೆ, ನೀವು ಅವರ ರಾಜಕಾರಣ, ಅವರು ನಡೆದು ಬಂದಂಥ ದಾರಿ ಅಥವಾ ಅವರು ಎಲೆಕ್ಷನನ್ನು ಫೇಸ್ ಮಾಡಿದಂಥದ್ದು ನೋಡಿ, ಇಬ್ಬರೂ ಕೂಡ ಯಾವುದಕ್ಕೂ ಕಾಂಪ್ರಮೈಸ್ ಆಗಲ್ಲ. ಯಾಕೆಂದರೆ ಇಬ್ಬರದು ಎಕ್ಸ್ಪ್ರೆಷನ್ ನಂಬರ್ ಒಂದೇ ಬರ್ತಾ ಇದೆ. ಅದ್ರ ಜೊತೆಗೆ ಇವ್ರದ್ದು ಪರ್ಸ್ನಲ್ ಇಯರ್ ನಂಬರ್ ಅಂತ ಇಬ್ಬರದು 3 ಬರ್ತಾ ಇದೆ. ನಂಬರ್ 3ಗೆ ಎಕ್ಸ್ಪ್ರೆಷನ್ ನಂಬರು ಫ್ರೆಂಡ್ ಆಗ್ತಾ ಇದೆ. ಮತ್ತು ಇಟ್ ಈಸ್ ಎ ಸ್ಪಿರಿಚುವಲ್ ನಂಬರು. ಅದ್ರ ಜೊತೆಗೆ ಇವ್ರದ್ದು ಬರ್ತ್ ನಂಬರ್ ಬಂದು 6. ಯಾವಾಗಲೂ ನಂಬರ್ 6 ಇದೆಯಲ್ಲ, ಎಂಗರಳು ಅಂತ ಕರಿತೀವಿ, ಶುಕ್ರ ಎಂಗರಳು ಅಂತ. ತುಂಬ ಮಾತೃ ಮನೋಭಾವ ಇರುವಂಥದ್ದು. ಮತ್ತು ತುಂಬ ಯಾವುದೋ ಒಂದು ವಿಚಾರವನ್ನು ಕನ್ವೆ ಮಾಡಬೇಕು ಅಂತಂದರೆ ಕೆಲವು ಸರಿ ಸಿಟ್ಟಿಂದ, ಕೆಲವು ಸರಿ ಪ್ರೀತಿಯಿಂದ, ಕೆಲವು ಸರಿ ಇಂಡೈರೆಕ್ಟ್ಲಿ ಅದನ್ನ ನೀಟಾಗಿ ಕನ್ವೆ ಮಾಡುವಂಥ ಗುಣಧರ್ಮಗಳು ಅಂತ. ಬಟ್ ನ್ಯೂಮರಾಲಜಿಕಲಿ ಏನಾಗುತ್ತೆ, 3, 6, 1 ಪ್ಲಸ್ ಈ ವರ್ಷದ ನಂಬರ್ 1 ಎಲ್ಲವೂ ಕೂಡ ಫ್ರೆಂಡೇ ಆಗುತ್ತೆ. ಅದರಿಂದ ಇಲ್ಲಿ ಏನಾಗ್ತಾ ಇದೆ, ನಾನು ಅವಾಗಲೇ ಅದನ್ನೇ ಹೇಳಕ್ಕೆ ಬಂದಿದ್ದು. ನಾನು ಈ ಬಾರಿ ಹೇಗಿದೆ ಅಂದರೆ, ಸಿದ್ದರಾಮಯ್ಯ ಅವ್ರಿಗೂ ನ್ಯೂಮರಾಲಜಿಕಲಿ ಇಸ್ ವೆರಿ ಸ್ಟ್ರಾಂಗ್, DK ಶಿವಕುಮಾರ್ ಅವ್ರಿಗೂ ವೆರಿ ಸ್ಟ್ರಾಂಗ್. ಜನವರಿ ನಂತರ DK ಶಿವಕುಮಾರ್ ಅವ್ರಿಗೆ ಇಬ್ಬರು ಬಿಟ್ಕೊಡಲ್ಲ. DK ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಆಗುವಂಥ ಯೋಗ ಇದೆಯಾ ಅಂತ ನನ್ನನ್ನು ಕೇಳಿದ್ರೆ 2026 ಯೋಗ ಖಂಡಿತವಾಗಿಯೂ ಇದೆ. ಪ್ರಯತ್ನ ಬಲದಿಂದ ಖಂಡಿತವಾಗಿಯೂ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಅಂದರೆ ಚಾನ್ಸ್ ಇದೆ. ಸೊ ಅದು ದಕ್ಕಿಸ್ಕೊಳ್ಬೇಕಾಗಿರೋ ರೀತಿ ಪ್ರಯತ್ನ ಎಲ್ಲವೂ ಅವರಿಗೆ ಜಾಸ್ತಿ ಮಾಡಲೇಬೇಕು. ಯೋಗ, ಅದನ್ನೇ ನಾವು ಹೇಳೋದು, ಯೋಗ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.